ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಡೈಲಿ ವ್ಲಾಗ್ಗೆ ಮತ್ತೆ ಬರೋಣ ನೋಡಿ. ಇವತ್ತು ಬೆಳಗ್ಗೆ 9 ಗಂಟೆ ಆಗಿದೆ, 9:10 ಆಗಿದೆ ಟೈಮ್ ಬಂದು. ಮತ್ತೆ ನನಗೆ ಅಲ್ಲಿ ಕಾಯ್ತಾ ಇದ್ದಾರೆ ಕೆಲಸ ಮಾಡೋದಕ್ಕೆ. ಪೆಂಡಿಂಗ್ ಇದೆ ನನಗೆ. ನಾನು ಮತ್ತೆ ಈಗ ಗಣೇಶ ಕ್ಲೀನ್ ಮಾಡೋದಕ್ಕೆ ಕೂತ್ಕೊಳ್ಬೇಕು. 9 ಗಂಟೆ ಆಗಿದೆ. ನಮಗೆ ನೀರು ಬಿಟ್ಟು ಒಂದು 4 ದಿನ ಮೇಲೆ ಆಗಿತ್ತು. ಅದಕ್ಕೋಸ್ಕರ ಆ ನೀರನ್ನೆಲ್ಲ ಹಿಡ್ಕೊಂಡು ನಾನು ಕೆಲಸ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಷ್ಟೊತ್ತಾಯಿತು. ಇನ್ನೂ ಮನೆಯಲ್ಲಿ ಅಡುಗೆ ಮನೇಲಿ ಪಾತ್ರೆ ಇದ್ದಾವೆ, ಇನ್ನೂ ಪಾತ್ರೆ ತೊಳೆದುಬಿಟ್ಟು ಆಮೇಲೆ ಗಣೇಶ ಕ್ಲೀನ್ ಮಾಡೋಕ್ಕೆ ಕೂತ್ಕೊಳ್ಬೇಕು. ಅಷ್ಟರೊಳಗಡೆ ನಮ್ಮ ಮನೆಯಲ್ಲಿ ಸ್ವಲ್ಪ ದಿನ ಪೂಜೆ ಮಾಡಿರಲಿಲ್ಲ. ಅದಕ್ಕೋಸ್ಕರ ಈಗ ನಾನು ಅದನ್ನು ಪೂಜೆ ಮಾಡಬೇಕು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಬಟ್ ಅದನ್ನು ತೆಗಿಬೇಕು ಅಂತಂದರೆ ಗಣೇಶಪ್ಪ ಅವ್ರ ಸೈಡಿಗೆ ಬರಬೇಕು. ಅದನ್ನು ತೆಗೆದು ಸೈಡಿಗೆ ಇಟ್ಬಿಟ್ಟು ಮನೆಯಲ್ಲಿ ಪೂಜೆ ಮಾಡಬೇಕು. ಯಾಕಂತಂದರೆ ಏನೋ ಸುತ್ತಕಾಯ್ತು ಅಂತ ಹೇಳ್ಬಿಟ್ಟು ನಮ್ಮ ಮನೇಲಿ ನಾನು ಪೂಜೆ ಏನೂ ಮಾಡಿರಲಿಲ್ಲ. ಮನೆ ಏಕಾದಶಿ ಹಬ್ಬ ಇತ್ತು, ಅದೂ ಮಾಡಿಲ್ಲ. ಅದೊಂದೇ ನನಗೆ ಬೇಜಾರಾಯಿತು. ಯಾವಾಗೂ ವರ್ಷ ನಾನು ಏಕಾದಶಿ ಹಬ್ಬ ನನಗೆ ಯಾವುದೂ ಇದಿರಲಿಲ್ಲ. ಬಟ್ ನಾನು ಯಾವಾಗೂ ವರ್ಷ ಮಾಡ್ತಾಯಿದ್ದೆ. ಬಟ್ ಈ ವರ್ಷ ಮಾತ್ರ ನನಗೆ ಯಾಕೋ ಅದು ತಪ್ಪೋಯ್ತು. ಏಕಾದಶಿ ಹಬ್ಬ ಮಾಡೋಕ್ಕಾಗಲಿಲ್ಲ. ಸರಿ ಅಂತ ಇನ್ನೇನು ಮಾಡೋದು, ದೊಡ್ಡವ್ರು ಹೇಳಿದಾರಲ್ಲ ನಮ್ಗೆ ಅದು ಅಂಟಿದೆ ಮಾಡಬಾರ್ದು ಅಂತ. ಅದಕ್ಕೋಸ್ಕರ ನಾನು ಮಾಡಿಲ್ಲ. ಸರಿ, ಕೆಲವರು ಮಾಡ್ಬೋದು ಅಂತ ಹೇಳಿದ್ರು, ಕೆಲವ್ರು ಮಾಡಬಾರ್ದು ಅಂತ ಹೇಳಿದ್ರು. ಮಾಡೋದೇ ಬೇಡ ಅಂತೇಳ್ಬಿಟ್ಟು ಡಿಸೈಡ್ ಆಗಿ ಮಾಡಿಲ್ಲ. ಈಗ ನೋಡಿ ನಾನು ಇಷ್ಟಿದೆ. ಈಗ ನಾನು ಎಷ್ಟು ಪಾತ್ರೆಗಳು ತೊಳೆದು ಆಮೇಲೆ ಮನೆಯಲ್ಲಿ ಕ್ಲೀನ್ ಮಾಡಬೇಕು. ಆದರೆ ಈಗ ಪೂಜೆ ಮಾಡ್ತೀನಿ. ಈಗ ಟೈಮ್ ನೋಡಿದ್ರೆ 9:15 ಆಗಿದೆ. ಆದರೆ ಈಗ ಪೂಜೆ ಮಾಡ್ತೀನಿ. ಇಲ್ಲ ಅಂತಂದರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದು ನಾನು ಗಣೇಶ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಾಯಂಕಾಲ ಪೂಜೆ ಮಾಡ್ತೀನಿ. ಬ್ಲೌಸ್ ಕಟ್ಟಿಂಗ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಸ್ಟಿಚ್ ಮಾಡಬೇಕು. ನೋಡಿ, ನಾನು ನೆನ್ನೆನೇ ಕಟಿಂಗ್ ಮಾಡಿಟ್ಟಿದ್ದೆ, ಬಟ್ ಅದು ಹೊಲಿಯೋದಕ್ಕೆ ಆಗಲಿಲ್ಲ. ಇದನ್ನು ಒಂದು ಬ್ಲೌಸ್ ಇದು ಹೊಲಿಬೇಕು. ಇದು ಆಲ್ರೆಡಿ ಇದನ್ನು ಬೇರೆಯವ್ರು ಕೊಟ್ಟಿದ್ದಾರೆ, ಬಟ್ ಅವರಿಗೆ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಅದು ಸ್ಟಿಚ್ ಮಾಡಿ ಕೊಟ್ಟಿದ್ರೆ ಅವ್ರ ಅಮ್ಮ ಅವರು ಊರಲ್ಲಿ ಹಾಕ್ಕೊಂಡು ನೋಡಿದ್ರಂತೆ ಎತ್ಕೊಂಡೋಗಿ. ಮತ್ತು ಅವ್ರ ಅಮ್ಮವರು ಈಗ ನನಗೆ ಬ್ಲೌಸ್ ನನಗೆ ಕೊಟ್ಟು ಕಳಿಸಿ ಅಂತ ಹೇಳ್ಬಿಟ್ಟು ಅವರೆಷ್ಟು ಸೀರೆ ಕೊಟ್ಟಿದ್ದಾರೆ ಅಂತಲೂ ಬಟ್ ನಾನು ನೋಡಿಲ್ಲ. 1 2 3 4 5 6 ಸೀರೆ ಇದ್ದಾವೆ. ಅವ್ರ ಅಮ್ಮವರು ನಾನು ಅವ್ರ ಮಗಳಿಗೆ ಹೊಲ್ದು ಕೊಟ್ಟಿದ್ದು ನೋಡಿ. ಮತ್ತು ನನಗೆ ಅವ್ರು ನಿನ್ನೆ ಬಟ್ಟೆ ಕೊಟ್ಟು ಕಳಿಸಿದ್ದಾರೆ. ಬಟ್ ನಾನು ಹೇಳಿದ್ದೀನಿ ಅವರಿಗೆ, ನಾನು ಗಣೇಶ ಮಾಡ್ತೀನಿ, ನಾನು ಟೈಮ್ ಇದ್ದಾಗ ಮಾತ್ರ ಹೊಲಿತೀನಿ, ಇಲ್ಲ ಅಂತಂದರೆ ಹಬ್ಬ ಆದಮೇಲೆ ಕೊಡ್ತೀನಿ ಅಂತ ಹೇಳಿದರೆ ಓಕೆ ಅಂತ ಹೇಳಿದ್ದಾರೆ. ಸರಿ, ಅದನ್ನು ಹಾಗೆ ಸೈಡ್ಗೆ ಇಟ್ಬಿಟ್ಟು ಇದೊಂದು ಬ್ಲೌಸ್ ಮಾತ್ರ ನಾನು ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಏನು ಅಂತಂದರೆ ನನಗೊಂದು ವರ್ಕ್ಗೂ ಒಂದು ಬಂದಿದೆ ಅದು, ಬಟ್ ನಾನು ಸ್ಟಿಚ್ಚಿಂಗ್ ಏನು ಮಾಡಲ್ಲ. ಅವ್ರಿಗೆ ಸ್ಟಿಚ್ಚಿಂಗ್ ಏನು ಬೇಡ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಅದೇನು ಸ್ಟಿಚ್ಚಿಂಗ್ ಮಾಡಲ್ಲ, ಬರೀ ವರ್ಕ್ ಮಾತ್ರ ಹಾಕಿ ಕೊಡ್ತೀನಿ ಅಷ್ಟೇ. ಇದು ಬ್ಲೌಸ್ ಪೀಸು, ಇದು ಸೀರೆ, ಇದು ಬ್ಲೌಸು, ಇದು ಸೀರೆ. ಬಟ್ ಇದನ್ನು ನಾನು ಸ್ಟಿಚ್ಚಿಂಗ್ ಏನಿಲ್ಲ, ಬರೀ ಅವ್ರು ನಮಗೆ ವರ್ಕ್ ಮಾತ್ರ ಸಾಕು ಅಂತ ಹೇಳಿದ್ದಾರೆ. ಅದನ್ನು ಸಹ ಇವತ್ತು ನಾನು ಇದನ್ನು ವರ್ಕ್ಗೆ ಹಾಕಬೇಕು. ಇದನ್ನೆಲ್ಲ ನಿಮಗೆ ವಿಡಿಯೋದಲ್ಲೇ ನಾನು ನಿಮಗೆ ಯಾವ ಥರ ಹಾಕ್ತೀನಿ ಏನು ಅನ್ನೋದು ನಾನು ಇದು ಮಾಡ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ದಿನಗಳ ನಂತರ ನಾನು ವೀಡಿಯೋ ಹಾಕ್ತಾಯಿದ್ದೀನಿ, ಸಪೋರ್ಟ್ ಮಾಡಿ. ಯಾಕಂತಂದರೆ ನಾನು ಇಷ್ಟು ಬೇಗ ನಂದು ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ತುಂಬ ದಿನವೇ ಆಯಿತು ನನಗೆ 1000 ಸಬ್ಸ್ಕ್ರೈಬ್. ಬಟ್ ಏನು ಅಂತಂದರೆ ನಾನು ಸ್ಟಾರ್ಟಿಂಗಲ್ಲಿ ನಿಲ್ಲಿಸ್ಬಿಟ್ಟಿದ್ದೆ, ಅದಕ್ಕೋಸ್ಕರ ನಂದು ಲೇಟ್ ಆಗ್ತಿದೆ ಅಷ್ಟು. ಬಿಟ್ಟರೆ ಇನ್ನೇನಿಲ್ಲ. ನಾನು ಸ್ವಲ್ಪ ದಿನ ವೀಡಿಯೋಸ್ ಹಾಕೋದು ಬಿಟ್ಟಿದ್ದೆ, ಶಾರ್ಟ್ ಹಾಕೋದೇ ತುಂಬಾ ಬಿಟ್ಬಿಟ್ಟಿದ್ದೆ. ಆಮೇಲೆ ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಡೈಲಿ ಹಾಕ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಮಿಷಿನ್ಗೆ ಈಗ ನಾನು ಫುಲ್ಲು ಪ್ಯಾಕ್ ಮಾಡಿದ್ದೆ. ಯಾಕಂತಂದರೆ ನಮ್ಮ ಮನೇಲಿ ಈಗ ಮಣ್ಣು ಎಲ್ಲ ಇರುತ್ತೆ ಅಂತೇಳ್ಬಿಟ್ಟು ಪ್ಯಾಕ್ ಮಾಡಿಟ್ಟಿದ್ದೆ. ಈಗ ನಾನು ಈ ಪೀಸ್ ಹಾಕಬೇಕಾದ್ರೆ ನಾನು ಇವಾಗ ಅದನ್ನೆಲ್ಲ ರಿಮೂವ್ ಮಾಡಿದ್ದೀನಿ. ಮತ್ತೆ ಅದನ್ನು ಕವರ್ ಹಂಗೆ ಹಾಕ್ತೀನಿ ನನ್ನ ಕೆಲಸ ಇದು ಮುಗ್ದಿದ್ದಾದಮೇಲೆ. ಯಾಕಂದರೆ ಮತ್ತೆ ಅದು ಧೂಳು ಆಗ್ತಾ ಇರ್ತೈತೆ. ತುಂಬ ಕೂತ್ಕೊಂಡ್ರೆ ಮತ್ತೆ ಒರೆಸ್ಕೊಂಡು ಕೂತ್ಕೊಂಡಿರ್ಬೇಕು, ತುಂಬ ಆಗಿಬಿಡುತ್ತೆ. ಆವಾಗ ಥ್ರೆಡ್ ಎಲ್ಲ ಫುಲ್ಲು ತೆಗಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಕವರ್ ಹಾಕಿಟ್ಟಿದ್ದೀನಿ. ಈಗ ಮತ್ತೆ ನಾನು ಈ ಕವರನ್ನೆಲ್ಲ ತೆಗೆದುಬಿಟ್ಟು ಈಗ ಒರೆಸ್ಕೊಂಡು ಮತ್ತೆ ನೋಡಿ, ಈಗ ಇದಕ್ಕೆ ಈ ಬ್ಲೌಸ್ ಪೀಸ್ ಹಾಕ್ಬಿಟ್ಟು ಮತ್ತೆ ನೆಕ್ಸ್ಟ್ ನಮ್ಮ ಕೆಲಸ ಈಗ ಮಾಡಬೇಕಲ್ವ, ಅದಕ್ಕೆ ಇದನ್ನು ಪೀಸೀಗ ಹಾಕ್ತಾಯಿದ್ದೀನಿ. ಇದು ಡಿಸೈನ್ ಯಾವ ಥರ ಇರುತ್ತೆ ಏನು ಅನ್ನೋದು ಸಹ ತೋರಿಸ್ತೀನಿ. ಇದು ಸಿಂಪಲ್ ಡಿಸೈನ್ ಆಗಿರುತ್ತೆ, ಬಟ್ ಅವ್ರು ನನಗೆ ಸ್ಟಿಚ್ಚಿಂಗ್ ಏನು ಬೇಡ ಅಂತ ಹೇಳಿದರು. ಅದಕ್ಕೋಸ್ಕರ ಬರೀ ವರ್ಕ್ ಮಾತ್ರ
ಹಾಕ್ಬಿಟ್ಟು ನೆಕ್ಸ್ಟ್ ಕೆಲಸ ಇದೆ ಮಾಡಬೇಕು, ಅದಕ್ಕೆ ಸರಿ ಹಾಕ್ಬಿಟ್ಟು ಹೋಗ್ಬಿಡೋಣ ಇದನ್ನು ಅಂತೇಳ್ಬಿಟ್ಟು ಈಗ ಇದನ್ನು ಹಾಕ್ತಾಯಿದ್ದೀನಿ. ಬಟ್ಟೆ ಹಾಕಿದ್ದೀನಿ ಮಿಷಿನ್ನಿಗೆ, ಅದು ಇನ್ನೂ ಸ್ವಲ್ಪ ಇದೆ ಆಗ್ತಾಯಿದೆ. ಇನ್ನು ಸ್ವಲ್ಪ ಹೊತ್ತಿಗೆ ಒಣಗಾಕ್ಬೇಕು. ಮತ್ತು ಅವನ್ನು ನೋಡಿ ಈ ಥರ ಬರುತ್ತೆ ಡಿಸೈನೆಲ್ಲ ತೋರಿಸ್ತೀನಿ. ಈಗ ನೋಡಿದ್ರಲ್ಲ, ಅದು ಮಿಷಿನ್ ಓಡ್ತಾ ಇರುತ್ತೆ, ಶಬ್ದ ನಿಮಗೆ ಕೇಳುತ್ತೋ ಕೇಳಲು ನನಗೆ ಗೊತ್ತಿಲ್ಲ. ನೋಡೋದಲ್ಲ, ಈಗ ನಾನು ಅದನ್ನು ಆನ್ ಮಾಡಿದ್ದೀನಿ, ಮಿಷಿನ್ ಅದು ಓಡ್ತಾ ಇದೆ, ವರ್ಕ್ ನಡೀತಾ ಇದೆ ಅದು. ಈಗ ಮತ್ತೆ ನನ್ನ ಕೆಲಸ, ಮತ್ತೆ ನಾನು ಅಡುಗೆ ಮನೆಯಲ್ಲಿ ಈಗ ಪಾತ್ರೆ ತೊಳ್ಕೊಬೇಕು. ಫುಲ್ಲು ನಮ್ಮ ಮನೆಯಲ್ಲಿ ಬೆಳಗ್ಗೆ ಮಕ್ಕಳು ಹೋಗೋ ತನಕ ನಾನು ಏನು ಇದು ಮಾಡಲ್ಲ, ಎಲ್ಲ ಹಂಗೆ ಪೆಂಡಿಂಗ್ ಇದ್ದಾವೆ ಪಾತ್ರೆಗಳು. ಅದನ್ನು ಈಗ ಕ್ಲೀನ್ ಮಾಡ್ಕೊಬೇಕು. ನೋಡಿ, ನಾನೆಲ್ಲ ಪಾತ್ರೆಗಳೆಲ್ಲ ಕ್ಲೀನಾಗಿ ತೊಳ್ಕೊಂಡು ತಿಡೋ ಅಷ್ಟೊತ್ತಿಗೆ ಇಲ್ಲಿ ಡಿಸೈನು ಮುಗ್ದಿದೆ, ಬ್ಯಾಕು. ಮತ್ತು ಈಗ ನಾನು ಫ್ರಂಟ್ ಹಾಕಬೇಕು. ನೋಡಿ, ಈಗ ಬ್ಯಾಕ್ ಡಿಸೈನ್ ಫುಲ್ಲು ಮುಗಿದಿದೆ, ಫ್ರಂಟ್ ಹಾಕ್ಬೇಕೀಗ. ಬ್ಯಾಕ್ ಮುಗೀತು, ಫ್ರಂಟ್ ಹಾಕಿದ್ದೀನಿ. ಫ್ರಂಟ್ ಓಡ್ತಾ ಇದೆ, ಬಟ್ಟೆ ಮಿಷಿನ್ಗೆ ಹಾಕಿದ್ದೀನಿ ಅಂತೇಳಿ ನಾವು ಒಂದು ಅಂದ್ಕೊಂಡ್ರೆ ಇನ್ನೊಂದಾಗುತ್ತೆ. ಬಟ್ಟೆ ಮಿಷಿನ್ಗೆಲ್ಲ ಹಾಕಿದ್ದಾಯಿತು. ಗಣೇಶ ಕ್ಲೀನ್ ಮಾಡೋಕ್ಕೆ ಕೂತ್ಕೊಂಡೆ, ಮತ್ತು ಇದ್ದರೆ ಇನ್ನು ಗಣೇಶ ಇದಾಗುತ್ತೆ ಅಂತ ಗಣೇಶಗಳು ಮಾಡ್ತಿದ್ದೆ. ಅಷ್ಟರೊಳಗಡೆ ರೇಷನ್ ಕೊಡ್ತಿದ್ರು, ಸರಿ ಅಂತ ಹೋಗ್ಬಿಟ್ಟು ಅಲ್ಲಿ ಕ್ಯೂವಲ್ಲಿ ನಿಂತು ರೇಷನ್ ತಗೊಂಡು ಬರೋಷ್ಟೊತ್ತಿಗೆ ಟೈಮ್ ಆಯಿತು. ನೋಡಿ, 4 ಗಂಟೆ ಆಗೋಯ್ತು. ನಾನೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ. ಮನೆಯೆಲ್ಲ ಒರೆಸಿದ್ದಾದಮೇಲೆ ಅಷ್ಟರೊಳಗೆ ನನ್ನ ಮಗಳು ಬಂದು ದೇವ್ರ ಮನೇಲಿ ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟಿದ್ದಾಳೆ. ನಾನೀಗ ಅದನ್ನು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನೋಡಿದ್ರೆ ಎಷ್ಟು ಬೇಗ ಟೈಮ್ ಆಗೋಗ್ಬಿಡುತ್ತೆ ಅಂತಂದು ನಾವೊಂದು ಅಂದ್ಕೊಂಡ್ರೆ ಇನ್ನೊಂದಾಗುತ್ತೆ. ಅದಕ್ಕಾಗಿ ಇವತ್ತು ನಾನು ಲೇಟ್ ಆಗೋಯ್ತು. ಕಟ್ಟಿಂಗ್ ಮಾಡಿಟ್ಟಿದ್ದೆ, ಬ್ಲೌಸ್ ಸ್ಟಿಚ್ ಮಾಡೋದು ಲೇಟ್ ಆಗೋಯ್ತು, ಸಂಜೆ ಆಗಿಬಿಡ್ತು. ನಾನೆಲ್ಲ ಸ್ಟಿಚಿಂಗ್ ಮುಗಿಯೋ ಅಷ್ಟರೊಳಗಡೆ ಫ್ರಂಟು ಮುಗ್ದಿತ್ತಲ್ವ, ಫ್ರಂಟ್ ಆದಿ ತುಂಬ ಆಗಿತ್ತು, ಹಾಕೋಕ್ಕಾಗಿರಲಿಲ್ಲ ಅಂತ ಆದಮೇಲೆ ಬ್ಲೌಸು ಸ್ಟಿಚಿಂಗ್ ಕೂತಿದ್ದಾಗ ಸ್ಲೀವ್ಗೆ ಹಾಕ್ಬಿಟ್ಟು ಕೂತಿದ್ದೆ. ಸ್ಲೀವು ಆಗಿದೆ, 2 ಸ್ಲೀವ್ಗೂ ಡಿಸೈನ್ ಆಗಿದೆ. ಅದನ್ನು ತೋರಿಸ್ತೀನಿ ಯಾವ ಥರ ಬಂದಿದೆ ಏನು ಅಂತ ಡಿಸೈನು. ಮತ್ತು ನನಗೆ ಪೆಂಡಿಂಗ್ ಆಗ್ತಿದೆ ಕೆಲಸ. ಏನು ಕೆಲಸ ಪೆಂಡಿಂಗ್ ಆಗ್ತಿದೆ ಗೊತ್ತಾ? ನಮ್ಮ ಮನೆಯವ್ರು ಆಲ್ರೆಡಿ ಬಂದಿದ್ದಾರೆ, ಗಣೇಶ ಓದ್ತಾ ಇದ್ದಾರೆ, ಮತ್ತು ಅದು ನನಗೆ ಪೆಂಡಿಂಗ್ ಆಗ್ತಾಯಿದೆ. ಸರಿ, ನಾಳೆ ಮಾಡ್ಕೊಳ್ಳೋಣ ಅಂತೇಳಿ ಬ್ಲೌಸ್ ಮುಗಿಸ್ಲೇಬೇಕು ಅಂತೇಳ್ಬಿಟ್ಟು ಅದನ್ನು ಮುಗಿಸಿದ್ದೀನಿ. ನೋಡಿ, ಇದನ್ನು ಮುಗಿಸಿದ್ದೀನಿ. ನೋಡಿ, ಫ್ರಂಟು ಬ್ಯಾಕು
ಸ್ಲೀವ್ಗೂ ಯಾವ ಥರ ಬಂದಿದೆ ಅಂತ. ಬ್ಲೌಸ್ ತೋರಿಸಿದ್ನಲ್ಲ ಕಟಿಂಗ್ ಮಾಡಿಟ್ಟಿದ್ದೀನಿ ಅಂತ, ಅದನ್ನು ಬ್ಲೌಸ್ ಹೊಲ್ದಿದ್ದೀನಿ. ಫಾಲ್ಸ್ ಇನ್ನೂ ಹಾಕಿಲ್ಲ, ಫಾಲ್ಸ್ ನಾಳೆ ಹಾಕಬೇಕು ಅಂತೇಳ್ಬಿಟ್ಟು ಅದನ್ನು ಹಂಗೆ ಇಟ್ಟು ಟೈಮ್ ಆಗೋಗಿತ್ತು ಅಂತೇಳ್ಬಿಟ್ಟು. ನಂದು ಇವತ್ತಿನ ಜರ್ನಿ ಈ ಥರ ಇದೆ ನೋಡಿ, ಹೇಗಿದೆ ಏನು ಅಂತ. ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಪೆಂಡಿಂಗ್ ಇದೆ. ಎಲ್ಲರಿಗೂ ಬಾಯ್ ಬಾಯ್.